ಏನೋ ವೇದಿಕೆಯಲ್ಲೂ ಕೂಡ ಬಿಜೆಪಿ ಸಂಸದರ ಕಿತ್ತಾಟ ಮುಂದುವರೆದಿದೆ. ವೇದಿಕೆ ಕೆಳಗಡೆ ಕಿತ್ತಾಟ ಆಡಿದ್ದು ನಾವು ಲಾಸ್ಟ್ ಬುಲೆಟಿನಲ್ಲಿ ನೋಡಿದ್ವಿ. ಈಗ ವೇದಿಕೆ ಮೇಲೂ ಕೂಡ ಕಿತ್ತಾಟ ನಡೆದಿದೆ. ರೈಲ್ವೆ ಓವರ್ ಬ್ರಿಡ್ಜ್ಗೆ ಸುರೇಶ್ ಅಂಗಡಿ ಹೆಸರಿಡಬೇಕು ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ ಅಂಗಡಿಗೆ ಕೋರೆ. ಸುರೇಶ್ ಅಂಗಡಿ ಅವರ ಸ್ಮರಣಾರ್ಥವಾಗಿ ಹೆಸರಿಡಬೇಕು. ಸ್ಮರಣಾರ್ಥ ಮಾಡೋದು ಯಾವಾಗ ಅವರಿಲ್ಲ ಆದಮೇಲೆ. ಇಲ್ಲಿ ನೋಡಿದ್ರೆ ವೇದಿಕೆಯಲ್ಲಿ ಟಾಂಗ್ ಕೊಟ್ಟಿದ್ದಾರೆ ಸುರೇಶ್ ಅಂಗಡಿಗೆ. ಪ್ರಭಾಕರ್ ಕೋರೆ ಅವರು ಸುರೇಶ್ ಅಂಗಡಿ ಅವರ ಸ್ಮರಣಾರ್ಥ ಅವರ ಹೆಸರನ್ನು ಇಡಬೇಕು ಅಂಥೇಳಿ ಸಿಟ್ಟಿಂಗ್ MP ಈಗ ಇನ್ನೂ ಕೂಡ ಅವರು ಅಲ್ಲಿ ಅವರ ಅಧಿಕಾರದೇನೇ ಮುಗ್ದಿಲ್ಲ. ಆಲ್ರೆಡಿ ಅವರ ಸ್ಮರಣಾರ್ಥ ಹೆಸರಿಡಬೇಕು ಅಂತ ಹೇಳೋ ಮೂಲಕ ಟಾಂಗನ್ನು ಕೊಟ್ಟಿದ್ದಾರೆ. ಬಳಿಕ ಅವರು ಇನ್ನೂ ಜೀವಂತವಿದ್ದಾರೆ, ಈಗಲೇ ಬೇಡ ಅಂಥೇಳಿ ಪ್ರಭಾಕರ್ ಕೋರೆ ಸುರೇಶ್ ಅಂಗಡಿಗೆ ಟಾಂಟ್ ಕೊಟ್ಟಿದ್ದಾರೆ. ವೇದಿಕೆಯಲ್ಲೂ ಕೂಡ ಈ ಮೂಲಕ ಇವರ ಸಿಟ್ಟನ್ನು ತೋರಿಸ್ಕೊಂಡಿದ್ದಾರೆ. ಅಡ್ಡಿಲ್ಲ ಅಂತ ನನ್ನ ಅಭಿಪ್ರಾಯ. ಬಹುತೇಕ ನಾನು ಬರೀತೀನಿ ಪತ್ರ. ಬ್ರಿಡ್ಜ್ ಸುರೇಶ್ ಅಂಗಡಿ ಅವ್ರದ್ದು ಒಂದು ಇನ್ನೂ ಜೀವಂತದ ಸ್ಮರಣಾರ್ಥ ನಮ್ಮ ಸುರೇಶ್ ಅಂಗಡಿ ಅವರಿಗೆ ನನ್ನ ವೈಯಕ್ತಿಕ ಅಭಿಪ್ರಾಯ, ಬ್ರಿಡ್ಜ್ಗೆ ಸುರೇಶ್ ಅಂಗಡಿ ಅಂತ ಹೆಸರಿಡಕ್ಕೆ ಅಡ್ಡಿಲ್ಲ ಅಂತ ನನ್ನ ಅಭಿಪ್ರಾಯ. ಬಹುತೇಕ ನಾನು ಬರೀತೀನಿ ಪತ್ರ. ಬ್ರಿಡ್ಜ್ ಸುರೇಶ್ ಅಂಗಡಿ ಅವ್ರದ್ದು ಒಂದು ಇನ್ನೂ ಜೀವಂತದ ಸ್ಮರಣಾರ್ಥ ನಮ್ಮ ಸುರೇಶ್ ಅಂಗಡಿ ಅವರಿಗೆ ನನ್ನ ವೈಯಕ್ತಿಕ ಅಭಿಪ್ರಾಯ, ಬ್ರಿಡ್ಜ್ಗೆ ಸುರೇಶ್ ಅಂಗಡಿ ಅಂತ ಹೆಸರಿಡಕ್ಕೆ ಅಡ್ಡಿಲ್ಲ ಅಂತ ನನ್ನ ಅಭಿಪ್ರಾಯ. ಬಹುತೇಕ ನಾನು ಬರೀತೀನಿ ಪತ್ರ. ಬ್ರಿಡ್ಜ್ ಸುರೇಶ್ ಅಂಗಡಿ ಅವ್ರದ್ದು ಒಂದು ಇನ್ನೂ ಜೀವಂತದ ಸ್ಮರಣಾರ್ಥ ನಮ್ಮ ಸುರೇಶ್ ಅಂಗಡಿ ಅವರಿಗೆ ನನ್ನ ವೈಯಕ್ತಿಕ ಅಭಿಪ್ರಾಯ, ಬ್ರಿಡ್ಜ್ಗೆ ಸುರೇಶ್ ಅಂಗಡಿ ಅಂತ ಹೆಸರಿಡಕ್ಕೆ ಅಡ್ಡಿಲ್ಲ ಅಂತ ನನ್ನ ಅಭಿಪ್ರಾಯ. ಬಹುತೇಕ ನಾನು ಬರೀತೀನಿ ಪತ್ರ. ಬ್ರಿಡ್ಜ್ ಸುರೇಶ್ ಅಂಗಡಿ ಅವ್ರದ್ದು ಒಂದು ಇನ್ನೂ ಜೀವಂತದ ಸ್ಮರಣಾರ್ಥ ನಮ್ಮ ಸುರೇಶ್ ಅಂಗಡಿ ಅವರಿಗೆ ನನ್ನ ವೈಯಕ್ತಿಕ ಅಭಿಪ್ರಾಯ, ಬ್ರಿಡ್ಜ್ಗೆ ಸುರೇಶ್ ಅಂಗಡಿ ಅಂತ ಹೆಸರಿಡಕ್ಕೆ ಅಡ್ಡಿಲ್ಲ ಅಂತ ನನ್ನ ಅಭಿಪ್ರಾಯ. ಬಹುತೇಕ ನಾನು ಬರೀತೀನಿ ಪತ್ರ. ಬ್ರಿಡ್ಜ್ ಸುರೇಶ್ ಅಂಗಡಿ ಅವ್ರದ್ದು ಒಂದು ಇನ್ನೂ ಜೀವಂತದ ಸ್ಮರಣಾರ್ಥ ನಮ್ಮ ಸುರೇಶ್ ಅಂಗಡಿ ಅವರಿಗೆ ನನ್ನ ವೈಯಕ್ತಿಕ ಅಭಿಪ್ರಾಯ, ಬ್ರಿಡ್ಜ್ಗೆ ಸುರೇಶ್ ಅಂಗಡಿ ಅಂತ ಹೆಸರಿಡಕ್ಕೆ ಅಡ್ಡಿಲ್ಲ ಅಂತ ನನ್ನ ಅಭಿಪ್ರಾಯ. ಬಹುತೇಕ ನಾನು ಬರೀತೀನಿ ಪತ್ರ. ಬ್ರಿಡ್ಜ್ ಸುರೇಶ್ ಅಂಗಡಿ ಅವ್ರದ್ದು ಒಂದು ಇನ್ನೂ ಜೀವಂತದ ಸ್ಮರಣಾರ್ಥ ನಮ್ಮ ಸುರೇಶ್ ಅಂಗಡಿ ಅವರಿಗೆ ನನ್ನ ವೈಯಕ್ತಿಕ ಅಭಿಪ್ರಾಯ, ಬ್ರಿಡ್ಜ್ಗೆ ಸುರೇಶ್ ಅಂಗಡಿ ಅಂತ ಹೆಸರಿಡಕ್ಕೆ ಅಡ್ಡಿಲ್ಲ ಅಂತ ನನ್ನ ಅಭಿಪ್ರಾಯ. ಬಹುತೇಕ ನಾನು ಬರೀತೀನಿ ಪತ್ರ. ಬ್ರಿಡ್ಜ್ ಸುರೇಶ್ ಅಂಗಡಿ ಅವ್ರದ್ದು ಒಂದು ಇನ್ನೂ ಜೀವಂತದ ಸ್ಮರಣಾರ್ಥ ನಮ್ಮ ಸುರೇಶ್ ಅಂಗಡಿ ಅವರಿಗೆ ನನ್ನ ವೈಯಕ್ತಿಕ ಅಭಿಪ್ರಾಯ, ಬ್ರಿಡ್ಜ್ಗೆ ಸುರೇಶ್ ಅಂಗಡಿ ಅಂತ ಹೆಸರಿಡಕ್ಕೆ ಅಡ್ಡಿಲ್ಲ ಅಂತ ನನ್ನ ಅಭಿಪ್ರಾಯ. ಬಹುತೇಕ ನಾನು ಬರೀತೀನಿ ಪತ್ರ. ಬ್ರಿಡ್ಜ್ ಸುರೇಶ್ ಅಂಗಡಿ ಅವ್ರದ್ದು ಒಂದು ಇನ್ನೂ ಜೀವಂತದ ಸ್ಮರಣಾರ್ಥಕ್ಕಲ್ಲ, ಆದರೆ ಯಾವಾಗಲೂ ಅದನ್ನು ಅವ್ರು ಇಡೋಣ ಅಂತ ಹೇಳಿ ನಮಗೆಲ್ಲ ವಂದನೆ ಹೇಳಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಸುರೇಶ್ ಅಂಗಡಿ ಅವರಿಗೆ ನನ್ನ ವೈಯಕ್ತಿಕ ಅಭಿಪ್ರಾಯ, ಬ್ರಿಡ್ಜ್ಗೆ ಸುರೇಶ್ ಅಂಗಡಿ ಅಂತ ಹೆಸರಿಡಕ್ಕೆ ಅಡ್ಡಿಲ್ಲ ಅಂತ ನನ್ನ ಅಭಿಪ್ರಾಯ. ಬಹುತೇಕ ನಾನು ಬರೀತೀನಿ ಪತ್ರ. ಬ್ರಿಡ್ಜ್ ಸುರೇಶ್ ಅಂಗಡಿ ಅವ್ರದ್ದು ಒಂದು ಇನ್ನೂ ಜೀವಂತದ ಸ್ಮರಣಾರ್ಥಕ್ಕಲ್ಲ, ಆದರೆ ಯಾವಾಗಲೂ ಅದನ್ನು ಅವ್ರು ಇಡೋಣ ಅಂತ ಹೇಳಿ ನಮಗೆಲ್ಲ ವಂದನೆ ಹೇಳಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಸುರೇಶ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್. ವೇದಿಕೆ ಕೆಳಗಡೆ ಕಿತ್ತಾಡಿದ್ದಾಯ್ತು, ಬಳಿಕ ಫ್ರೆಂಡ್ಲಿ ಫೈಟ್ ಮಾಡಿದ್ದಾಯ್ತು, ಅವ್ರ ಕೈ ಹಿಡಿದು ಎಳ್ಕೊಂಡು ಇಬ್ರು ನಗಾಡ್ಕೊಂಡು ಹೋಗಿದ್ದು ಆಯ್ತು. ವೇದಿಕೆ ಮೇಲೆ ಹೋದ್ಮೇಲೆ ಮತ್ತೆ ಹಂಗೆ ನಗ್ನಗ್ತಾನೆ ಚಾಟಿ ಬೀಸಿದ್ರಲ್ಲ ಅಂತ ಪ್ರಭಾಕರ್ ಕೋರೆ ಅವರು. ಹೌದು ಅಮರ್ ಪ್ರಸಾದ್, ಇವತ್ತು ಬೆಳಗಾವಿಯ ಒಂದು ರೈಲ್ವೆ ಬ್ರಿಡ್ಜ್ ಉದ್ಘಾಟನೆ ಸಂದರ್ಭದಲ್ಲಿ ಸಂಸದ ಸುರೇಶ್ ಅಂಗಡಿ ಮತ್ತು ಪ್ರಭಾಕರ್ ಕೋರೆ ನಡುವೆ ಒಂದು ಹಂತದ ಬೀದಿ ರಂಪಾಟ ಆಗಿತ್ತು ಅಂತ ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ಎಲ್ಲಿವರೆಗೂ ಅಂತಂದ್ರೆ ದಾದಾಗಿರಿ ಮಾಡು ಅನ್ನುವಂತ ಪದ ಬಳಕೆ ಅನ್ನೋ ಮಟ್ಟಿಗೂ ಕೂಡ ಇಬ್ಬರ ಜಗಳ ಆಗಿತ್ತು. ಆದ್ರೆ ಅದಾದ ಬಳಿಕ ಸುಮಾರು 15 ನಿಮಿಷಗಳ ನಂತರ ಕೆಲವೊಂದಿಷ್ಟು ಮುಖಂಡರು ಹಾಗೂ ಶಾಸಕರ ಮಧ್ಯಸ್ಥಿಕೆಯಿಂದ ಪ್ರಭಾಕರ್ ಕೋರೆ ಅವರ ಮನವೊಲಿಸಿ ವೇದಿಕೆಗೆ ಕರೆದುಕೊಂಡು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಚಾಲನೆ ಕೊಟ್ಟರು. ಅದಾದ ಬಳಿಕ ಅತಿಥಿಯಾಗಿ ಬಂದಂತಹ ಪ್ರಭಾಕರ್ ಕೋರೆ ಅವರಿಗೆ ಭಾಷಣ ಮಾಡಲು ಅವಕಾಶ ಕೊಡ್ತಾರೆ. ಅಂತಹ ಸಂದರ್ಭದಲ್ಲಿ ಬಹುತೇಕ ತಮ್ಮ ಭಾಷಣವನ್ನ ಮುಗಿಸುವಂತಹ ವೇಳೆಯಲ್ಲಿ ಅವರಿಗೆ ಕಿಂಡಲ್ ಮಾಡುವಂತಹ ರೀತಿಯಲ್ಲಿ ಮತ್ತು ಚಾಟಿ ಬೀಸುವಂತಹ ರೀತಿಯಲ್ಲಿ ಪ್ರಭಾಕರ್ ಕೋರೆ ಅವರು ಈ ಬ್ರಿಡ್ಜ್ಗೆ ಸುರೇಶ್ ಅಂಗಡಿ ಅವರ ಹೆಸರಿಡಬೇಕು, ಅವರ ಸ್ಮರಣಾರ್ಥಕವಾಗಿ ಅವರ ಹೆಸರಿಡಬೇಕನ್ನೋ ಒಂದು ಮಾತನ್ನ ಹೇಳ್ತಾರೆ. ತಕ್ಷಣ ತಮ್ಮ ಮಾತನ್ನ ಬದಲಿಸಿದವರು ಅವರು ಇನ್ನೂ ಜೀವಂತವಾಗಿದ್ದಾರೆ, ಸೊ ಈಗಲೇ ಬೇಡ, ಆದ್ರೆ ಈ ಬ್ರಿಡ್ಜ್ಗೆ ಹೆಸರಿಡ್ಬೇಕಂತೇಳಿ ನಾನು ಕೇಂದ್ರಕ್ಕೂ ಕೂಡ ಪತ್ರ ಬರಿತೇನೆ ಅನ್ನೋ ಒಂದು ಮಾತನ್ನ ನಗ್ತಾನೆ ಹೇಳಿ ಅವರಿಗೆ ಒಂದು ಹಂತದ ಟಾಂಗನ್ನ ಕೊಟ್ರು ಅಂತ ಹೇಳ್ಬೋದು ಅಮರ್ ಪ್ರಸಾದ್. ಸುರೇಶ್ ಅಂಗಡಿ ಅವರು ಆಲ್ರೆಡಿ ಮಾತಾಡಿ ಆಗಿತ್ತಾ ಇದಕ್ಕಿಂತ ಮುಂಚೆ, ಅಥವಾ ಅವರು ಟಾಂಗ್ ಕೊಟ್ರ? ಇದಕ್ಕಿಂತ ಮೊದಲೇ ಮೊದಲನೇದಾಗಿ ಇವರು ಪ್ರಭಾಕರ್ ಕೋರೆ ಅವರು ಮಾತಾಡ್ತಾರೆ. ಅದಾದ ಬಳಿಕ ಸುರೇಶ್ ಅಂಗಡಿ ಅವರು ಕೂಡ ಮಾತಾಡ್ತಾರೆ. ಆದ್ರೆ ಸುರೇಶ್ ಅಂಗಡಿ ಅವರು ಯಾವುದೇ ರೀತಿಯಾದಂತಹ ಜಗಳದ ಕುರಿತಾಗ್ಲಿ ಮತ್ತು
ಈ ಒಂದು ಈ ಪ್ರಭಾಕರ್ ಕೋರೆ ಅವರ ಹೇಳಿಕೆಗಾಗ್ಲಿ ಅದು ಯಾವುದನ್ನು ಪ್ರಸ್ತಾಪ ಮಾಡೋದಿಲ್ಲ. ನಾವು ಏನು ಯಾವುದೇ ರೀತಿಯಾದಂತ ಎಲ್ಲರೂ ಬಿಜೆಪಿ ಅವರು ಒಟ್ಟಾಗಿದ್ದೇವೆ. ಒಟ್ಟಾಗಿದ್ದಕ್ಕೆ ಈ ಒಂದು ಇವತ್ತು ಮೇಲ್ಸೇತುವೆ ಉದ್ಘಾಟನೆಗೆ ಕಾರಣ ಆಗಿದೆ. ಹೀಗಾಗಿ ಇದು ಒಬ್ಬರಿಗೆ ಸೇರ್ಬೇಕಾದಂತಹ ಕೃತಜ್ಞತೆ ಅಲ್ಲ, ನಮ್ಮೆಲ್ಲ ಬಿಜೆಪಿ ಮುಖಂಡರಿಗೆ ಸೇರ್ಬೇಕನ್ನೋ ಒಂದು ಮಾತುಗಳನ್ನ ಹೇಳುವುದ್ರ ಮೂಲಕ ಆ ಒಂದು ಜಗಳ ಏನಾಗಿತ್ತು ಅದಕ್ಕೆ ತೇಪೆ ಹಚ್ಚುವಂತಹ ಕೆಲಸವನ್ನ ಸುರೇಶ್ ಅಂಗಡಿ ಅವರು ಮಾಡಿದ್ರು. ಅದೇ ಈಗ ಸ್ವತಃ ನಮ್ಮ ಜೊತೆಗೆ ಮಾತಾಡೋಕೆ ಈಗ ಸುರೇಶ್ ಅಂಗಡಿ ಅವರೇ ಸಂಪರ್ಕದಲ್ಲಿದ್ದಾರೆ. ಸುರೇಶ್ ಅಂಗಡಿ ಅವರೇ, ಎಲ್ಲ ವೇದಿಕೆ ಕೆಳಗಡೆ ಆಯ್ತು, ವೇದಿಕೆ ಮೇಲೂ ಕೂಡ ಪ್ರಭಾಕರ್ ಕೋರೆ ಅವ್ರು ನಿಮಗೆ ಟಾಂಟ್ ಕೊಟ್ರಲ್ಲ ಅಂತ. ಹೌದು, ಸುರೇಶ್ ಒಳ್ಳೆ ಕಾರ್ಯಕ್ರಮ ಆಯ್ತು. ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ. ಬೆಳಗಾವಿ ಈ ಬ್ರಿಡ್ಜ್ ಅನ್ನ ಬೆಳಗಾವಿ ಜನರಿಗೆ ಅರ್ಪಣೆ ಮಾಡ್ಬೇಕು ಅನ್ನೋಂತ ಒಂದು ಕನಸಿತ್ತು. ಆದ್ರಿಂದ ಇವತ್ತು ಅದನ್ನ ಮಾಡಿದೀವಿ. ಅವ್ರಿಗೆಲ್ಲೋ ನನ್ನ ಹೆಸರು ಬಿಟ್ಟು ಹೋಗಿದೆ ಅಂತ ಒಂದು ಕಲ್ಪನೆ ಇತ್ತು. ಅವ್ರ ಹೆಸರೆಲ್ಲ ಹಾಕಿದ್ರು. ಅದಕ್ಕೆ ಅಂತದೇನು ಸಮಸ್ಯೆ ಇಲ್ಲ. ಯಾಕಂದ್ರೆ ಕೋರೆ ಅವರು ನಮ್ಮ ಹಿರಿಯರು, ನಮ್ಮ ಸಮಾಜದ ಮುಖಂಡರು. ಹೌದು, ಅವ್ರಿಗೆ ನಾವು ಅತ್ಯಂತ ಹೆಚ್ಚಿನ ಗೌರವವನ್ನು ಕೊಡ್ತೀವಿ. ಅದ್ರ ಬಗ್ಗೆ ಯಾರಿಗೂ ಸಂಶಯ ಬೇಡ. ಅವ್ರಿಗೆ ಏನೋ ತಪ್ಪು ಕಲ್ಪನೆ ಆಗಿತ್ತು, ಅದಕ್ಕೆ ಅವ್ರು ಬಂದ್ ಕುಂತು ಮತ್ತೆ ಒಳ್ಳೆ ಕೆಲಸ ಮಾಡಿದ್ರೆ ನಮ್ ದುಬ್ಬ ಚಪ್ಪರಿಸಿ ಹೋಗಿದ್ದಾರೆ. ಇದ್ರಲ್ಲಿ ಅಂತ ಏನ್ ದೊಡ್ಡ ಇದಾಗಿಲ್ಲ. ಅಲ್ಲ, ವೇದಿಕೆ ಮೇಲೆ ಹೋದ್ಮೇಲೂ ಕೂಡ ನಿಮಗೆ ಟಾಂಟ್ ಕೊಟ್ರಲ್ಲ ಅವರು ಅಂತ. ಅಲ್ಲ, ಥ್ಯಾಂಕ್ಸ್ ಕೊಡ್ಲೇಬೇಕಲ್ಲ, ಮತ್ತೆ ಅದು ಒಳ್ಳೆ ಕೆಲಸ ಮಾಡಿದೀವಿ ಅಂತ. ಥ್ಯಾಂಕ್ಸ್ ಅಲ್ಲ, ಟಾಂಗ್ ಏನು ನಿಮ್ ಕಾಲ್ ಹೇಳಿದ್ರಲ್ಲ, ವೇದಿಕೆ ಮೇಲೆ ಹೋದ್ಮೇಲೂ ಕೂಡ ಅಂತ. ಪ್ರಭಾಕರ್ ಕೋರೆ ಅವರು ವೇದಿಕೆ ಮೇಲೆ ಹೋದಾಗ ಅವ್ರು ಹೇಳಿದ ಮಾತು ಏನಂತ ಹೇಳಿದ್ರು? ಅವರು ಸುರೇಶ್ ಅಂಗಡಿ ಅವರ ಹೆಸರಿಡಬೇಕು, ಸ್ಮರಣಾರ್ಥ, ಬೇಡ ಸದ್ಯಕ್ಕೆ ಬದುಕಿದ್ದಾರೆ ಬಟ್ ಹೆಸರಿಡಬೇಕು ಅವ್ರದ್ದು ಅಂತ ಹೇಳಿದ್ರಲ್ಲ, ಅದು ಟಾಂಟ್ ಅಲ್ವಾ? ಹೆಸರಿಡಬೇಕು ಅಂತಂದ್ರೆ ಏನ್ ತಪ್ಪಿದೆ ಅದರಲ್ಲಿ? ನಾವು ಅದಕ್ಕೆ ಯಾರು ಹೆಸರಿಡಬೇಕು ಮಹಾನಗರ ಪಾಲಿಕೆಯವರು ತೀರ್ಮಾನ ಮಾಡ್ತಾರೆ. ಅಲ್ಲ, ಸ್ಮರಣಾರ್ಥ ಬದುಕಿದಾಗ ಯಾರಾದ್ರೂ ಸ್ಮರಣಾರ್ಥ ಹೆಸರಿಡ್ತಾರ? ಕಮಾನ್ ಸುರೇಶ್ ಅಂಗಡಿ ಅವರೇ, ಬದುಕಿದ್ದಾಗ ಯಾರಾದ್ರೂ ಸ್ಮರಣಾರ್ಥ ಅಂತ ಹೆಸರಿಡ್ತಾರ? ಮಹಾನಗರ ಪಾಲಿಕೆಯವರು ಏನ್ ನಿರ್ಧಾರ ತಗೋತಾರೋ ಅಲ್ಲಲ್ಲ ಸುರೇಶ್ ಅಂಗಡಿ ಅವರೇ, ಅದಲ್ಲ. ಸ್ಮರಣಾರ್ಥ ಅಂದ್ರೆ ಎಂತ? ಸ್ಮರಣಾರ್ಥ ಅಂದ್ರೆ ಅಂತ ಹೇಳಿ. ಬೆಳಗಾವಿ ಜನ ಖುಷಿ ಇದಾರೆ, ಬೆಳಗಾವಿ ಜನರ ಖುಷಿನ ನನ್ನ ಖುಷಿ. ಅಲ್ಲ, ಸ್ಮರಣಾರ್ಥ ಅಂದ್ರೆ ಏನು ಅಂತ ಸುರೇಶ್ ಅಂಗಡಿ ಅವರೇ? ಸ್ಮರಣಾರ್ಥ ಅಂದ್ರೆ ನಾವು ಬೇಗನೆ ಸಾಯಲಿ ಅಂತ ಅಪೇಕ್ಷೆ ಪಡ್ತಾರೆ. ಭಗವಂತನ ಇಚ್ಛೆ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಇರ್ತೀವಿ. ಪ್ರಭಾಕರ್ ಕೋರೆ ಅವರು ಆ ರೀತಿ ಅಪೇಕ್ಷೆ ಪಡ್ತಾರಾ? ಪಟ್ಟಿರ್ಬೋದು, ಅವ್ರ ಮನಸ್ಸಿನ ಇರ್ಬೋದು. ಒಂದ್ ನಿಮಿಷ, ಪ್ರಭಾಕರ್ ಕೋರೆ ಅವರಿದ್ದಾರೆ. ಪ್ರಭಾಕರ್ ಕೋರೆ ಅವರೇ ಮಾತಾಡಿ. ಅವ್ರನ್ನೇ ಕೇಳಿ ಮತ್ತೆ ಮಾತಾಡಿ. ಪ್ರಭಾಕರ್ ಕೋರೆ ಅವರಿದ್ದಾರೆ, ಕೊಡಿ. ಪ್ರಭಾಕರ್ ಕೋರೆ ಅವರೇ ಹೇಳಿ, ಮಾತಾಡಿ. ಸುರೇಶ್ ಅಂಗಡಿ ಅವರಿದ್ದಾರೆ. ತಾವು ಅವ್ರು ಬೇಗ ಸಾಯ್ಬೇಕು ಅಂತ ಅಪೇಕ್ಷೆ ಪಡ್ತಿದ್ದೀರಾ ಅಂತ ಅವ್ರಿಗೆ ನೋವು, ದುಃಖ? ನಂಗ ಇಚ್ಛೆನೂ ಇಲ್ಲ, ನಮಗೇನು ಅದು ಇದು ಇಲ್ಲ. ಅದು ಮತ್ತೆ ನಂದ ಒಂದು ವೈಯಕ್ತಿಕ ಏನ್ ಸಂಬಂಧ ಅದ? ರೈಲ್ವೆ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅವ್ರಿಗೆ ಕೇಳ್ತಾ ಇದ್ದಾನೆ, ಇವ್ರಿಗೇನ್ ಸಂಬಂಧ? ಅಲ್ಲ, ವೇದಿಕೆ ಮೇಲೆ ಹೋದಾಗ ನೀವು ಅವರ ಸ್ಮರಣಾರ್ಥ ಹೆಸರಿಡ್ಬೇಕಂತ ಹೇಳ್ಬಿಟ್ರಲ್ಲ, ಅದಕ್ಕೆ ಬಹಳ ಬೇಜಾರಾಗಿದೆ. ಅವ್ರ ಹೆಸರು ಇಡಬೇಕಂದೆ ಅಷ್ಟೇ. ಅಲ್ಲ, ಸ್ಮರಣಾರ್ಥ ನೀವಿಲ್ಲದೆ ಇದು ದಯವಿಟ್ಟು ನನ್ನ ಹೆಸರು ಇಡ್ಬೇಕಂತ ಹೇಳಿದ್ರು ಅವರು. ಸುರೇಶ್ ಅಂಗಡಿ ಅವ್ರ ಹೆಸರು ಇಡಿ ಅಂತ ಹೇಳಿದ್ರು. ಸತ್ ಬೆಳಕಲ್ಲ, ಈಗಲೇ ಇಡಿ ಅಂತ ಹೇಳಿದ್ರು ಅವರು. ಸ್ಮರಣಾರ್ಥ ಅಲ್ಲ, ಅವ್ರು ಇದಾರೆ ಜೀವಂತ, ಹೆಸರು ಇಡ್ರಿ ಅಂತ ದಯವಿಟ್ಟು. ಅಲ್ಲ, ಸ್ಮರಣಾರ್ಥ ಅಂದ್ರೆ ಏನು ಅಂತ ಬೆಳೆಸ್ಬೇಕು ಬಿಡ್ರಿ ಅದನ್ನ. ಪ್ರಭಾಕರ್ ಕೋರೆ ಅವರೇ, ಪ್ರಭಾಕರ್ ಕೋರೆ ಕೇಳಿಸ್ತಾ ಇದೆಯಾ? ಹಾ, ಪ್ರಭಾಕರ್ ಕೋರೆ ಅವರು ಕೇಳಿಸ್ತಾ ಇದೆಯಾ? ಬಹುಶಃ ಇಬ್ರು ನಾಯಕರು ಪ್ರತಿಕ್ರಿಯೆ ನಾವು ನೋಡ್ತಾ ಇದ್ವಿ. ಅವರು ಅಲ್ಲಿ ಒಬ್ರು ಹೇಳ್ತಾ ಇದ್ದಾರೆ ಸ್ಮರಣಾರ್ಥ ಹೆಸರಿಡಬೇಕು ಅಂತ ಹೇಳ್ತಾರೆ, ಬದುಕಿದ್ದಾರೆ ಇವಾಗಲೇ ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಸುರೇಶ್ ಅಂಗಡಿ ಅವ್ರನ್ನ ಕೇಳಿದ್ರೆ ನಾನು ಬೇಗ ಸಾಯ್ಲಿ ಅಂತ ಆಸೆ ಅನಿಸುತ್ತೆ ಅವರಿಗೆ, ಅಪೇಕ್ಷೆ ಪಟ್ಟಿರಬಹುದು ಅಂತ ಅವರು ಉತ್ತರವನ್ನು ಕೊಡ್ತಾರೆ. ಈ ರೀತಿ ಇಬ್ಬರು ನಾಯಕರ ಈ ಕಿತ್ತಾಟ ರಸ್ತೆ ಆಯಿತು, ವೇದಿಕೆ ಮೇಲಾಯಿತು, ಈಗ ಮಾಧ್ಯಮಗಳಲ್ಲೂ ಕೂಡ ಮಾತನಾಡಬೇಕಾದ್ರೆ ಇದೇ ಮಾತನ್ನು ಅವರಿಲ್ಲಿ ಹೇಳ್ತಾ ಇರುವಂಥದ್ದು ಸುರೇಶ್ ಅಂಗಡಿ ಅವರು. ಅಲ್ಲಿ ನಾವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಬನ್ರಿ ಮೇಲೆ ಯಾಕೆ ಈ ರೀತಿ ಹಠ ಮಾಡ್ತಾ ಇದ್ದೀರಾ, ಬನ್ರಿ ಅಂತ ಕರೀತಾರೆ. ಅವಾಗ ನನ್ನ ಹೆಸರು ಹಾಕಿಲ್ಲ, ನಾನು ಬರಲ್ಲ ಅಂತಾರೆ. ಅವಾಗ ಮತ್ತೆ ಸುರೇಶ್ ಅಂಗಡಿ ಅವರು ಮತ್ತೇನು ಬರಂಗಿಲ್ಲ, ಬನ್ರಿ ನಡೀರಿ ಮೇಲೆ ಅಂತ ಹೇಳಿ ಕರೀತಾರೆ. ಆಗ ಮತ್ತೆ ಪ್ರಭಾಕರ್ ಕೋರೆ ಅವರು, ನೋಡು ನಾನು MP ಇದ್ದೀನಿ, ನೀನು ಇದರಲ್ಲಿ ಮತ್ತೆ ದಾದಾಗಿರಿ ಮಾಡಬೇಡ ಸುರೇಶ್, ಇದಕ್ಕೆ ನಿಂಗೆ ಸಂಬಂಧ ಇಲ್ಲ, ನಿಂಗೆ ಇದಕ್ಕೂ ರೈಲ್ವೆ ಇಲಾಖೆ ಅವರು ತಪ್ಪು ಮಾಡಿದ್ದಾರೆ, ನಾನು ಮೇಲೆ ಬರಲ್ಲ ಅಂತ ಹೇಳ್ತಾರೆ. ಆಮೇಲೆ ಸುರೇಶ್ ಅಂಗಡಿ ಅವರು ಹಠ ಮಾಡಿ ಅವರ ಕೈಯನ್ನು ಎಳೆದು ಇಬ್ಬರು ನಗ್ನಾಗ್ತಾ ಮೇಲಕ್ಕೆ ಹೋಗ್ತಾರೆ. ವೇದಿಕೆ ಮೇಲೆ ಹೋದ್ಮೇಲೂ ಕೂಡ ಟಾಂಟ್ ಕೊಡೋದನ್ನು ಮರೆಯಲ್ಲ ಸುರೇಶ್ ಅಂಗಡಿಗೆ ಪ್ರಭಾಕರ್ ಕೋರೆ ಅವರು. ವೇದಿಕೆ ಮೇಲೆ ಮಾತನಾಡಬೇಕಾದ್ರೆ ಮತ್ತೆ ಟಾಂಟ್ ಕೊಡ್ತಾರೆ. ಈ ಓವರ್ ಬ್ರಿಡ್ಜ್ಗೆ ಸುರೇಶ್ ಅಂಗಡಿ ಅವರ ಸ್ಮರಣಾರ್ಥ ಅವರ ಹೆಸರನ್ನ ಇಡಬೇಕು ಅಂತ ಹೇಳ್ತಾರೆ. ಆಮೇಲೆ ಇಲ್ಲೆಲ್ಲ ಅವ್ರಿನ್ನೂ ಬದುಕಿದ್ದಾರೆ, ಬಟ್ ಹೆಸರಿಟ್ರೆ ಚಂದ ಅಂತ ಹೇಳಿ ಟಾಂಟ್ ಕೊಟ್ಟು ಮಾತನ್ನು ಮುಗಿಸ್ತಾರೆ ಪ್ರಭಾಕರ್ ಕೋರೆ ಅವರು.